ನಮಸ್ತೆ, ನಾನು ನಿಮ್ಮ ಕನ್ನಡತಿ. ಬನ್ನಿ ಇವತ್ತು ಮಂಡಕ್ಕಿ ಪೂರಿ ಒಗ್ಗರಣೆ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ನೀವು ಸಾಲ್ಟೆಡ್ ಪೂರಿ ತೊಗೋಬೇಡಿ, ನಾರ್ಮಲ್ ಪೂರಿ ಬರುತ್ತೆ ಸಾಫ್ಟಾಗಿರೋದು, ಅದನ್ನು ತೊಗೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀರಲ್ಲಿ ಚೆನ್ನಾಗಿ ತೊಳಿಬೇಕು. ಸಖತ್ ಗಲೀಜಿರುತ್ತೆ ಇದರಲ್ಲಿ. ಚೆನ್ನಾಗಿ ತೊಳೆದ್ಬಿಟ್ಟು ಹಿಂಡ್ಬಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಿಂಡ್ಬಿಟ್ಟು ಒಂದು ತಟ್ಟೆಲಿ ಹಾಕ್ಕೊಂಡು ಇಟ್ಕೊಳ್ಳಿ. ನೋಡಿ, ಸಡನ್ನಾಗಿ ಯಾರಾದರೂ ಗೆಸ್ಟ್ ಬಂದರೆ ಈ ಥರ ಮಂಡಕ್ಕಿ ಒಗ್ಗರಣೆ ಮತ್ತು ಬಿಸಿ ಬಿಸಿ ಬೋಂಡ ಹಾಕ್ಕೊಟ್ಬಿಟ್ರೆ ಸೂಪರಾಗಿರುತ್ತೆ. ಏನೋ ಮಾಡಬೇಕು ಅನ್ನೋ ಟೆನ್ಷನ್ ಇರಲ್ಲ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಎಲ್ಲ ಹಿಂಡ್ಬಿಟ್ಟು ತೊಗೊಳ್ತಾ ಇದ್ದೀನಿ ನಾನಿಲ್ಲಿ. ಇದಾದಮೇಲೆ ನೋಡಿ, ಈಗೆಲ್ಲ ಹಿಂಡ್ಕೊಂಡಿದ್ದೀನಿ. ನೋಡಿ, ಸಂಜೆ ಸ್ನ್ಯಾಕ್ಸ್ ಟೈಮ್ಗಾದರೂ ಮಾಡ್ಕೊಳ್ಳಿ. ಒಳ್ಳೆ ರೆಸಿಪಿ. ನಿಮಗೆ ತುಂಬ ಜನ ಇದನ್ನು ಯಾರೂ ಮಾಡಲ್ಲ, ನಮ್ಮೂರ ಸೈಡಲ್ಲಿ ತುಂಬ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನಿಲ್ಲಿ ಒಂದು 6-7 ಈರುಳ್ಳಿನ ಚೆನ್ನಾಗಿ ತೊಳೆದ್ಬಿಟ್ಟು ಕಟ್ ಮಾಡಿ ತೊಗೊಂಡಿದ್ದೀನಿ. ಮೆಣಸಿನ್ಕಾಯಿ, ಅದಕ್ಕೆ ಕರ್ಬೇವಿನ ಸೊಪ್ಪು ಒಗ್ಗರಣೆಗೆ. ಇದಾದಮೇಲೆ ನಾವಿಲ್ಲಿ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಒಂದು ದೊಡ್ಡದು ಬಾಣಲಿ ತೊಗೊಂಡಿದ್ದೀನಿ, ಕಬ್ಬಿಣದ ಬಾಣಲಿ ಇದು. ಅದಕ್ಕೆ ಎಣ್ಣೆ ಹಾಕ್ಕೊಂಡು ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಆಮೇಲೆ ಕಡಲೆಬೇಳೆನ ಹಾಕೋತಾ ಇದ್ದೀನಿ. ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ ಬೇಕಂದರೆ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಬೇಕು, ಸಪೋರ್ಟ್ ಮಾಡಿ. ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ನೀವು ಯಾವುದಾದ್ರೂ ಬೇಕಿಂಗ್ ಕೋರ್ಸ್ ಟ್ರೈನಿಂಗ್ ಬೇಕಂದರೆ ಅದ್ರದ್ದೆಲ್ಲ ಇನ್ಫಾರ್ಮೇಷನ್ ನನ್ನ ವಿಡಿಯೋದಲ್ಲಿ ಹಾಕಿದ್ದೀನಿ. ನೀವು ಒಂದ್ಸರಿ ವಿಸಿಟ್ ಮಾಡಿ ಅದನ್ನು ಚೆಕ್ ಮಾಡ್ಕೊಳ್ಳಿ. ಬೇಕಿಂಗು ಕೋರ್ಸು, ಇನ್ನೂ ತುಂಬ ಕೋರ್ಸ್ಗಳದ್ದೆಲ್ಲ ನಾನು ಅಪ್ಡೇಟ್ ಆಗ್ತಾ ಇರ್ತೀನಿ. ನೋಡಿಕೊಂಡು ನೀವು ಬೇಕಂದರೆ ಬಂದು ಜಾಯಿನ್ ಆಗಿ, ಅದಕ್ಕೆ ಸರ್ಟಿಫಿಕೇಟು ಕೊಡ್ತಾರೆ, ನಿಮಗೆ ಯೂಸ್ ಆಗುತ್ತೆ. ಯಾವುದಾದ್ರೂ ಚಿಕ್ಕದಾಗಿ ಅಂಗಡಿಗಳು ಏನಾದರೂ ಮಾಡಬೇಕಂದ್ರೂ ನಿಮ್ಗೆ ಎಲ್ಲ ಥರ ಬೇಕಿಂಗ್ ಕೋರ್ಸು, ಪಿಕಲ್ಸ್ ಮಾಡೋದು, ಸಾಂಬಾರು ಪೌಡರು, ಸ್ಪೈಸಸ್ಸು, ಕುಕ್ಕೀಸು, ಮಿಲ್ಲೆಟ್ಸಿಂದ ಮಾಡೋದು, ಪಿಜ್ಜಾ, ಆ ಥರದ್ದು ಎಲ್ಲ ಟ್ರೈನಿಂಗು ಕೊಡ್ತಾರೆ. ನೋಡಿ, ಇಲ್ಲಿ ನಾನು ಟೊಮೆಟೊನು ಫ್ರೈ ಮಾಡ್ಕೊತಾ ಇದ್ದೀನಿ. 1-2 ಟೊಮೆಟೊನು ಕಟ್ ಮಾಡಿ ತೊಗೊಂಡಿದ್ದೀನಿ. ನಾನು ನಾಟಿ ಟೊಮೆಟೊನೇ ಯೂಸ್ ಮಾಡೋದು. ಇದಾದಮೇಲೆ ಇಲ್ಲಿ ಈರುಳ್ಳಿ ಎಲ್ಲ ಫ್ರೈ ಆದಾದಮೇಲೆ ನೀವು ಅರಿಶಿನ ಹಾಕ್ಕೊಳ್ಳಿ. ಫಸ್ಟೇ ಅರಿಶಿನ ಹಾಕ್ಕೋಬೇಡಿ, ಗೊತ್ತಾಗಲ್ಲ ಈರುಳ್ಳಿ ಫ್ರೈ ಆಗಿದೆಯೋ ಇಲ್ವೋ ಅಂತ. ಫಸ್ಟು ಇದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಫಸ್ಟೇ ಉಪ್ಪು ಹಾಕ್ಕೊಂಡಿದ್ದೀನಿ ನಾನು. ಸಾಲ್ಟೆಡ್ ಪೂರಿ ತೊಗೊಂಡ್ರೆ ನೀವು ಅದು ಸ್ವಲ್ಪ ಒಣಗ್ದಂಗೆ ಆಗಿಬಿಡುತ್ತೆ, ತಿನ್ನೋಕ್ಕೆ ಇಷ್ಟ ಆಗಲ್ಲ. ಈ ಥರ ಸಾಫ್ಟಾಗಿರೋ ಪೂರಿ ತೊಗೊಳ್ರೆ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಪೂರಿ ಒಗ್ಗರಣೆ, ಮಂಡಕ್ಕಿ ಒಗ್ಗರಣೆ. ಇದಕ್ಕೆ ಇಲ್ಲಿ ನಿಂಬೆಹಣ್ಣನ್ನು ಹಿಂಡ್ಕೊತಾ ಇದ್ದೀನಿ. 1-2 ದೊಡ್ಡದು ನಿಂಬೆಹಣ್ಣನ್ನ ಹಿಂಡ್ಕೊಂಡು ತೊಗೊಂಡಿದ್ದೀನಿ. ನೀವು ಹಿಂಗೇನಾದರೂ ಹಿಂಡ್ಕೊಬೋದು. ಇದನ್ನು ಒಗ್ಗರಣೆಗೆ ಸೇರಿಸಿದ್ಮೇಲಾದರೂ ನೀವು ನಿಂಬೆಹಣ್ಣು ಹಾಕ್ಕೋಬೋದು. ನಾನಿಲ್ಲಿ ಒಗ್ಗರಣೆಗೆ ಪೂರಿನೆಲ್ಲ ಸೇರಿಸ್ಕೊತಾ ಇದ್ದೀನಿ. ಒಗ್ಗರಣೆ ಇವಾಗ ಆಗಿದೆ, ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಈ ಮಂಡಕ್ಕಿನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗೋಗುತ್ತೆ. ಈ ಟೈಮಲ್ಲಾದರೂ ನೀವು ನಿಂಬೆಹಣ್ಣನ್ನು ಸೇರಿಸ್ಕೋಬೋದು. ನೋಡಿ, ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಲಾಸ್ಟಲ್ಲಿ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿನ ಸೇರಿಸ್ಕೊಂಡ್ರೆ ನಿಮ್ಮ ಮಂಡಕ್ಕಿ ಒಗ್ಗರಣೆ ರೆಡಿ ಆಗೋಗುತ್ತೆ. ನಾನು ಇದ್ರ ಜೊತೆ ಇವಾಗ ಬಿಸಿ ಮೆಣಸಿನ್ಕಾಯಿ ಬಜ್ಜಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಈಗ ನೋಡಿ, ನಮ್ಮ ಮಂಡಕ್ಕಿ ಒಗ್ಗರಣೆ ರೆಡಿ ಆಗೋಯ್ತು. ನೋಡಿ, ಈಗ ನಾನಿಲ್ಲಿ ಕಡಲೆ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಇದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳಿ. ಅದಾದಮೇಲೆ 1 ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆನ ಹಾಕ್ಕೊಳ್ಳಿ. ಇದಾದಮೇಲೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಖಾರದ ಪುಡಿ, ಒಂಚೂರು ಜೀರಿಗೆ ಪುಡಿ, ಇದಾದಮೇಲೆ 1 ಪಿಂಚ್ ಆಫ್ ಸೋಡಾ, ಇದಾದಮೇಲೆ ಅಜ್ವಾನ ಅಂತಾರೆ, ಇದನ್ನೊಂದು ಸ್ವಲ್ಪ ಕೈಯಲ್ಲಿ ಈ ಥರ ಉಜ್ಜಿಬಿಟ್ಟು ಹಾಕ್ಕೊಳ್ಳಿ. ಇದು ಹಾಕ್ಕೊಂಡಾದ್ಮೇಲೆ ಈಗ ನಾವು ಇದನ್ನು ನೀರನ್ನು ಸೇರಿಸ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡಿ ಕಲಿಸ್ಕೊಬೇಕು. ನೋಡಿ, ಈ ಕನ್ಸಿಸ್ಟೆಂಟಲ್ಲಿರಬೇಕು. ಹಂಗೆ ಈ ಕನ್ಸಿಸ್ಟೆಂಟಲ್ಲಿದ್ದರೆ ಮಾತ್ರ ನಿಮಗೆ ಅದು
ಮೆಣಸಿನ್ಕಾಯಿಗೆ ಮೆತ್ಕೊಳ್ಳೋದು, ತೀರಾ ತೆಳ್ಳಗೆ ಮಾಡಿದ್ರೆ ಮೆತ್ಕೊಳೋದಿಲ್ಲ. ನೋಡಿ ಈಗ ಬಜ್ಜಿ ಮೆಣಸಿನ್ಕಾಯಿನೆಲ್ಲ ಕಟ್ ಮಾಡಿ ತೊಗೊಂಡಿದ್ದೀನಿ. ಈಗ ನಾವು ಇವನ್ನೆಲ್ಲ ಒಂದು ಮೆಣಸಿನ್ಕಾಯಲ್ಲಿ 4 ಪೀಸ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಇದನ್ನು ಎಣ್ಣೆಗೆ ಹಾಕ್ತಾಯಿದ್ದೀನಿ. ನೋಡಿ, ನೀವು ಅಕ್ಕಿ ಹಿಟ್ಟು ಮತ್ತು ಇದು ಚಿರೋಟಿ ರವೆ ಹಾಕೋದ್ರಿಂದ ನಿಮ್ಮ ಬೋಂಡ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ, ಇದೇ ಥರ ಎಲ್ಲ ಬೋಂಡನೂ ಎಣ್ಣೆಗೆ ಹಾಕ್ಕೊಂಡು ನೀವು ಇದನ್ನು ಜಸ್ಟ್ ಹಾಕಿ ಒಂದು 5 ಮಿನಿಟ್ಸ್ ಒಳಗಡೆ ಕರೆದ್ಬಿಟ್ಟು ತೆಕ್ಕೊಂಬಿಡಿ. ಇನ್ನೊಂದು ಬ್ಯಾಚ್ ಹಾಕ್ಕೊಳ್ಳಿ ಬೋಂಡನ ಫ್ರೈ ಮಾಡೋಕ್ಕೆ. ಅದನ್ನು ತೆಗೆದಾದ್ಮೇಲೆ ಫಸ್ಟ್ ಬ್ಯಾಚ್ ಮಾಡಿರ್ತೀರಲ್ಲ ಅದನ್ನು ಇನ್ನೊಂದು ಸರಿ ಎಣ್ಣೆಲಿ ಕರೀರಿ. ಆವಾಗ ನಿಮ್ಮ ಬೋಂಡ ಕ್ರಿಸ್ಪಿಯಾಗಿ ಒಳಗಡೆ ಎಲ್ಲ ನೀಟಾಗಿ ಬೆಂದಿರುತ್ತೆ. ನೋಡಿ, ಇವಾಗ ನಾನು ಇದನ್ನು ತೆಗಿತಾ ಇದ್ದೀನಿ. ತೆಗೆದ್ಬಿಟ್ಟು ಈಗ ನಾನೇನು ಮಾಡ್ತೀನಿ, ಇನ್ನೊಂದು ಬ್ಯಾಚ್ ಹಾಕ್ತಾಯಿದ್ದೀನಿ. ಇದು 2ನೇ ಬ್ಯಾಚು. ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಾದಮೇಲೆ ನಾವು ಇದನ್ನು ತಕ್ಕೊಂಬಿಡೋದು. ನೋಡಿ, ಯಾವುದೇ ಥರ ಅಂಟ್ಕೊಳ್ಳೋದಿಲ್ಲ, ಏನೂ ಇಲ್ಲ. ನೋಡಿ, ಈಗ ಫಸ್ಟ್ನೇ ಬ್ಯಾಚ್ ಮಾಡಿದ್ನಲ್ಲ ಆ ಬೋಂಡನ ಇನ್ನೊಂದು ಸರಿ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ಈಗ ಅದನ್ನು ಇನ್ನೊಂದು ಸರಿ ಫ್ರೈ ಮಾಡಿಕೊಂಡು ಇವಾಗ ಇದನ್ನು ಒಂದು 5 ನಿಮಿಷ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈಗ ನೋಡಿ ಎಷ್ಟು ಕಲರ್ ಬಂತು, ಗೋಲ್ಡನ್ ಬ್ರೌನ್ ಕಲರ್. ಈಗ ಇದನ್ನು ತಕ್ಕೊಂಬಿಡೋಣ. ಈ ಪ್ರೋಸೆಸ್ಸಿಂಗಲ್ಲೇ ನೀವು ಮಾಡ್ಕೊಳ್ಳಿ, ನಿಮಗೆ ಬೋಂಡ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಈಗ ನಾವು ಸರ್ವ್ ಮಾಡೋಣ. ಬಿಸಿ ಬಿಸಿ ಮಂಡಕ್ಕಿ ಒಗ್ಗರಣೆ, ಪುರಿ ಉಸ್ಲಿ, ಬೋಂಡ ತಿಂತಾಯಿದ್ರೆ ಕಳೆದೋಗ್ಬಿಡ್ತೀರ. ಇದೇ ಥರ ಒಳ್ಳೊಳ್ಳೆ ರೆಸಿಪೀಸ್ ಬೇಕಂದರೆ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.